Hello students, welcome back to session 11. I am Vinod. Subject is Computer Applications, University, Vijayanagar Sri Krishna Devaraya University, Ballari. So today's topic is data types. Before moving on to this topic, we will first revise what we have learnt in the previous session. ಅಂದರೆ ನಾವು ಲಾಸ್ಟ್ ಸೆಷನಲ್ಲಿ ಏನು ಕಲ್ತಿದ್ದೀವಿ ಅಂತೇಳಿ ರಿವೈಸ್ ಮಾಡೋದು, ರೈಟ್? ಸೊ ಇನ್ ದ ಪ್ರೀವಿಯಸ್ ಸೆಷನ್ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ದ ವೇರಿಯೇಬಲ್ಸ್. ಸೊ ವೇರಿಯೇಬಲ್ ಅಂದರೆ ಏನು, ವಾಟ್ ಆರ್ ವೇರಿಯೇಬಲ್ಸ್, ಹೌ ದೇ ಆರ್ ಡಿಕ್ಲೇರ್ಡ್, ವಾಟ್ ಆರ್ ದ ರೂಲ್ಸ್ ಫಾರ್ ಫಾರ್ಮಿಂಗ್ ದೋಸ್ ವೇರಿಯೇಬಲ್ಸ್ ಆ್ಯಂಡ್ ಹೌ ದ ವ್ಯಾಲ್ಯೂ ಈಸ್ ಅಸೈನ್ ಟು ದ ವೇರಿಯೇಬಲ್, ರೈಟ್? ಸೊ ಹಿಂದಿನ ಕ್ಲಾಸಲ್ಲಿ ನಾವು ವೇರಿಯೇಬಲ್ ಅಂದ್ರೇನು, ಆ ವೇರಿಯೇಬಲ್ ಬರೆಯೋದಕ್ಕೆ ಏನೇನು ರೂಲ್ಸ್ ಇದಾವೆ, ಸೊ ಅದಾದಮೇಲೆ ವೇರಿಯೇಬಲ್ ಡಿಕ್ಲೇರ್ ಹೆಂಗೆ ಮಾಡ್ಕೊತೀವಿ, ಸೊ ವೇರಿಯೇಬಲ್ ಡಿಕ್ಲೇರೇಷನ್ ಆದಮೇಲೆ ವೇರಿಯೇಬಲ್ನ ನಾವು ವೇರಿಯೇಬಲ್ಗೆ ಯಾವುದೇ ಒಂದು ಪರ್ಟಿಕ್ಯುಲರ್ ವೇರಿಯೇಬಲ್ಗೆ ಹೆಂಗೆ ವ್ಯಾಲ್ಯೂಸ್ನ ಅಸೈನ್ ಮಾಡ್ತೀವಿ, ರೈಟ್? ಸೊ ದೀಸ್ ಟಾಪಿಕ್ಸ್ ವಿ ಹ್ಯಾವ್ ಲರ್ನ್ಡ್ ಇನ್ ದ ಪ್ರೀವಿಯಸ್ ಸೆಷನ್. ಸೊ ಇನ್ ಟುಡೇಸ್ ಟಾಪಿಕ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಡೇಟಾ ಟೈಪ್ಸ್. ಸೊ ಡೇಟಾ ಟೈಪ್ಸ್ ಅಂದರೆ ನಾವು ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತಾ ಬಂದಿದ್ದೆ, ಇಂಟೀಜರ್, ಕ್ಯಾರೆಕ್ಟರ್, ಡಬಲ್, ಫ್ಲೋಟ್, ಈ ಥರ ನಾವು ಯಾವುದೇ ಒಂದು ವೇರಿಯೇಬಲ್ಗೆ ಅದರೊಳಗೆ ಸ್ಟೋರ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಿ, ಡೇಟಾ ಟೈಪ್ಸ್ನ ಯೂಸ್ ಮಾಡ್ತೀವಿ. ಸೊ ಇನ್ ದ ಪ್ರೀವಿಯಸ್ ಸೆಷನ್, ಹಿಂದಿನ ಸೆಷನಲ್ಲಿ ನಾವು ಏನು ನೋಡಿದ್ವಿ ಅಂತಂದ್ರೆ ಡಿಕ್ಲರೇಷನ್ ಪಾರ್ಟಲ್ಲಿ ಡೇಟಾ ಟೈಪ್ ಫಾಲೋಡ್ ಬೈ ವೇರಿಯೇಬಲ್ಸ್ ಅಂತ ಇತ್ತು, ರೈಟ್? ಫಾರ್ ಎಕ್ಸಾಂಪಲ್ ಡೇಟಾ ಟೈಪಾಗಿ ನಾವು ಇಂಟೀಜರ್, ಫ್ಲೋಟ್, ಕ್ಯಾರೆಕ್ಟರ್ ಅಂತ ತೊಗೊಂಡ್ವಿ. ಅದೇ ಥರ ಮುಂದೆ ನಾವು ವೇರಿಯೇಬಲ್ಸ್ ನಾವು ಯಾವುದಾದ್ರೂ ವೇರಿಯೇಬಲ್ಸ್ ತೊಗೋಬೋದು, ಅಥವಾ ಫಾರ್ ಎಕ್ಸಾಂಪಲ್ ನಮ್ ಎ ಕಾಮ ಬಿ ಯಾವುದಾದ್ರೂ ವೇರಿಯೇಬಲ್ಸ್ ನೀವು ಫಾರ್ಮ್ ಮಾಡ್ಬೋದು, ರೈಟ್? ಸೊ ಆ ವೇರಿಯೇಬಲಲ್ಲಿ ಯಾವ ಟೈಪ್ ನಾವು ಡೇಟಾ ಸ್ಟೋರ್ ಮಾಡ್ತೀವಲ್ಲ, ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಡೇಟಾ ಟೈಪ್ ಅಂತ ಕರಿತೀವಿ, ರೈಟ್? ಸೊ ವಿ ವಿಲ್ ನಾವ್ ಲರ್ನ್ ವಾಟ್ ಡಸ್ ಎಕ್ಸಾಕ್ಟ್ಲಿ ಮೀನ್ ಬೈ ದೋಸ್ ಡೇಟಾ ಟೈಪ್ಸ್. ಸೊ ಇಲ್ಲಿವರೆಗೆ ನಾವು ಬರೀ ಡೇಟಾ ಟೈಪ್ಸ್ ಇಂಟ್ ಕ್ಯಾರ್ ಅಂತ ನಾವು ಹೇಳ್ತಾ ಇದ್ವಿ, ರೈಟ್? ಬಟ್ ಇನ್ ದಿಸ್ ಸೆಷನ್ ವಿ ವಿಲ್ ಟ್ರೈ ಟು ಲರ್ನ್ ವಾಟ್ ಎಕ್ಸಾಕ್ಟ್ಲಿ ದ ಮೀನಿಂಗ್ ಆಫ್ ದಟ್ ಡೇಟಾ ಟೈಪ್, ರೈಟ್? ಸೊ ಮೂವಿಂಗ್ ಆನ್ ಟು, ಸೊ ಫಸ್ಟ್ ಒನ್ ಈಸ್ ಡೇಟಾ ಟೈಪ್ಸ್. ಸೊ ಡೇಟಾ ಟೈಪ್ ಇಂಡಿಕೇಟ್ಸ್ ದ ಟೈಪ್ ಆಫ್ ಡೇಟಾ ದಟ್ ಅ ವೇರಿಯೇಬಲ್ ಕ್ಯಾನ್ ಹೋಲ್ಡ್. ಹಿಂಗಂದ್ರೆ ಏನಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಹಿಂದಿನ ಕ್ಲಾಸಲ್ಲಿ ವೇರಿಯೇಬಲ್ಸ್ ಹೆಂಗೆ ಡಿಕ್ಲೇರ್ ಮಾಡಿದ್ವಿ ಅಂತ ನೋಡಿದ್ವಿ. ಸೊ ಅದು ವೇರಿಯೇಬಲ್ಸ್ ಯಾಕೆ ಡಿಕ್ಲೇರ್ ಮಾಡ್ಕೋಬೇಕಪ್ಪ ನಾವು ಅಂತಂದ್ರೆ, ಅದ್ರೊಳಗೆ ನಾವು ಯಾವುದೋ ಒಂದು ವೇರಿಯೇಬಲ್ ಸ್ಟೋರ್ ಮಾಡಬೇಕು, ರೈಟ್? ಸೊ ಆ ವೇರಿಯೇಬಲ್ ಸ್ಟೋರ್ ಮಾಡೋದಕ್ಕೆ ವಿ ನೀಡ್ ಅ ಪರ್ಟಿಕ್ಯುಲರ್ ಡೇಟಾ ಟೈಪ್, ರೈಟ್? ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಡೇಟಾ ಟೈಪ್ ಇಂಡಿಕೇಟ್ಸ್ ಟೈಪ್ ಆಫ್ ಡೇಟಾ. ಯಾವ ಟೈಪ್ ಆಫ್ ಡೇಟಾ, ವೆದರ್ ಇಟ್ ಇಸ್ ಅ ಇಂಟೀಜರ್ ವ್ಯಾಲ್ಯೂ ಆರ್ ವೆದರ್ ಇಟ್ ಇಸ್ ಅ ಫ್ಲೋಟ್ ವ್ಯಾಲ್ಯೂ ಆರ್ ವೆದರ್ ಇಟ್ ಇಸ್ ಅ ಕ್ಯಾರೆಕ್ಟರ್ ವ್ಯಾಲ್ಯೂ. ಅದರಲ್ಲಿ ನಾವು ಅಲ್ಫಾಬೆಟ್ ಸ್ಟೋರ್ ಮಾಡ್ತಾ ಇದೀವ, ನಂಬರ್ ಸ್ಟೋರ್ ಮಾಡ್ತಾ ಇದೀವ, ಡೆಸಿಮಲ್ ನಂಬರ್ ಸ್ಟೋರ್ ಮಾಡ್ತಾ ಇದೀವ, ಅಥವಾ ನಾವು ಕ್ಯಾರೆಕ್ಟರ್ ಸ್ಟೋರ್ ಮಾಡ್ತಾ ಇದೀವ, ಅಥವಾ ಸ್ಟ್ರಿಂಗ್ ಸ್ಟೋರ್ ಮಾಡ್ತಾ ಇದೀವ, ಸಿಂಗಲ್ ಡಿಜಿಟ್ ಸ್ಟೋರ್ ಮಾಡ್ತಾ ಇದೀವ, ಅಥವಾ ಸಿಂಗಲ್ ಕ್ಯಾರೆಕ್ಟರ್ ಸ್ಟೋರ್ ಮಾಡ್ತಾ ಇದೀವ. ಸೊ ದ್ಯಾಟ್ ಇಂಡಿಕೇಟ್ಸ್ ದ ಟೈಪ್ ಆಫ್ ಡೇಟಾ, ಯಾವ ಟೈಪ್ ಆಫ್ ಡೇಟಾ ನಾವು ಆ ವೇರಿಯೇಬಲ್ ಅಲ್ಲಿ ಇಡ್ತೀವಿ ಅಂತ, ರೈಟ್? ದಟ್ ದ ಎಕ್ಸಾಕ್ಟ್ಲಿ ಮೀನಿಂಗ್ ಇಸ್ ದ ಟೈಪ್ ಆಫ್ ಡೇಟಾ that variable can hold. Next, the data may be numeric or non-numeric. So ಹಿಂಗಂದ್ರೆ ಏನಪ್ಪಾ ಅಂತಂದ್ರೆ, ನ್ಯೂಮರಿಕ್ ಅಂತಂದ್ರೆ ಇಟ್ ಈಸ್ ಅ ನಂಬರ್ಸ್, ನಾನ್ ನ್ಯೂಮರಿಕ್ ಮೀನ್ಸ್ ಸಿಂಗಲ್ ಕ್ಯಾರೆಕ್ಟರ್ ಆರ್ ಸ್ಟ್ರಿಂಗ್ ಕ್ಯಾರೆಕ್ಟರ್ ವ್ಯಾಲ್ಯೂಸ್. ಯಾವುದಾದ್ರೂ ಇರ್ಬೋದು, ನಂಬರ್ ಆದರೂ ಇರ್ಬೋದು ಡೇಟಾ, ಅಥವಾ ಅದು ಸ್ಟ್ರಿಂಗ್ ಆಗಿ ಇರ್ಬೋದು. ಸೊ ವಿ ಕ್ಯಾನ್ ಸ್ಟೋರ್ ಎನಿ ಡೇಟಾ ದಟ್ ಮೇ ಬಿ ನ್ಯೂಮರಿಕ್ ಆರ್ ನಾನ್ ನ್ಯೂಮರಿಕ್ ಇನ್ ನೇಚರ್, ರೈಟ್? ಸೊ ಬೇಸಿಕಲಿ ಸಿ ಪ್ರೊವೈಡ್ಸ್, ಅಂದ್ರೆ ನಮಗೆ ಸಿ provides, we will basically C provides for 4 fundamental data types. ಅಂದ್ರೆ ನಮಗೆ 4 fundamental data types ಕೊಡುತ್ತೆ ಸಿ ಅಲ್ಲಿ, ರೈಟ್? ಯಾವ್ದಾವಪ್ಪ ಅಂತಂದ್ರೆ, ಒಂದು ಇಂಟ್, ನೆಕ್ಸ್ಟ್ ಫ್ಲೋಟ್, ನೆಕ್ಸ್ಟ್ ಡಬಲ್, ಲಾಸ್ಟ್ ಒನ್ ಈಸ್ ಕ್ಯಾರ್, ರೈಟ್? ಸೊ ಇಂಟ್, ದೀಸ್ ಆರ್ ಆಲ್ರೆಡಿ ಯು ಹ್ಯಾವ್ ನೋ, ಅಂದ್ರೆ ಕೀವರ್ಡ್ಸ್ ಅಲ್ಲಿ ನಾವು ಇದನ್ನೆಲ್ಲ ನೋಡಿದ್ವಿ ಆಲ್ರೆಡಿ. ಇಂಟ್ ಅಂತಂದ್ರೆ ಅದು ದ್ಯಾಟ್ ರಿಪ್ರೆಸೆಂಟ್ಸ್ ಇಂಟೀಜರ್ ವ್ಯಾಲ್ಯೂಸ್, ರೈಟ್? ಸೊ ಅಂದ್ರೆ ನಾನು ಹೇಳ್ತಾ ಬಂದಿದ್ದೆಲ್ಲ, ಇಂಟ್ ಅಂದರೆ ಇಟ್ ರಿಪ್ರೆಸೆಂಟ್ಸ್ ಇಂಟೀಜರ್ ವ್ಯಾಲ್ಯೂಸ್, ಫ್ಲೋಟ್ ಅಂದರೆ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂಸ್, ಡಬಲ್ ಅಂದರೆ ಡಬಲ್ ವ್ಯಾಲ್ಯೂಸ್, ಕ್ಯಾರ್ ಅಂತಂತಂದರೆ ಇಟ್ ಈಸ್ ಅ ಕ್ಯಾರೆಕ್ಟರ್ ವ್ಯಾಲ್ಯೂ, ಸಿಂಗಲ್ ಕ್ಯಾರೆಕ್ಟರ್ ಆರ್ ಮೇ ಬಿ ಡಬಲ್ ಕ್ಯಾರೆಕ್ಟರ್, ರೈಟ್? ಸೊ ದಿಸ್ ಇಸ್ ಹೌ ಇಟ್ ವಾಸ್ ಮ್ಯಾಪ್ಡ್, ರೈಟ್? ದೀಸ್ ಆರ್ ದ ಕೀವರ್ಡ್ಸ್ ಆ್ಯಂಡ್ ದೀಸ್ ಆರ್ ದ ಟೈಪ್ಸ್ ವಿಚ್ ದೀಸ್ ಕೀವರ್ಡ್ಸ್ ಸಪೋರ್ಟ್ಸ್. ಅಂದರೆ ಯಾವ ಆ ಕೀವರ್ಡ್ ಏನು ಸಪೋರ್ಟ್ ಮಾಡುತ್ತಲ್ಲ, ಸೊ ದ್ಯಾಟ್ ಈಸ್ ದ ಟೈಪ್ಸ್. ನೆಕ್ಸ್ಟ್, ಈ ಇಂಟೀಜರ್ ವ್ಯಾಲ್ಯೂ ಇದ್ರ ಸೈಜ್ ಏನಪ್ಪ ಅಂದ್ರೆ, ಇದ್ರೊಳಗೆ ನಾವು ಫಾರ್ ಎಕ್ಸಾಂಪಲ್ ಇಂಟೀಜರ್ ವ್ಯಾಲ್ಯೂ, ಫ್ಲೋಟ್ ವ್ಯಾಲ್ಯೂ, ಡಬಲ್ ಮತ್ತು ಕ್ಯಾರೆಕ್ಟರ್ ಅಂತ ಹೇಳಿದ್ವಿ. ಸೊ ಆ ಪರ್ಟಿಕ್ಯುಲರ್ ಕೀವರ್ಡ್ ನಮ್ಮ ಮೆಮ್ರಿ, ನಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ನಮ್ಮ ಕಂಪ್ಯೂಟ್ರಲ್ಲಿ ಎಷ್ಟು ಮೆಮ್ರಿ ಕನ್ಸ್ಯೂಮ್ ಮಾಡುತ್ತೆ, ಅಂದರೆ ಎಷ್ಟು ಮೆಮ್ರಿ ಇಟ್ ವಿಲ್ ಟೇಕ್, ಹೌ ಮಚ್ ಮೆಮ್ರಿ ಡಸ್ ಇಟ್ ಕನ್ಸ್ಯೂಮ್,
ಅಂತಂದರೆ ಇಂಟೀಜರ್ ವ್ಯಾಲ್ಯೂ ಎಷ್ಟು ಮೆಮರಿ ತೊಗೊಳುತ್ತೆ ಅಂತಂದರೆ 2 ಬೈಟ್ಸ್. ಆಮೇಲೆ ಫ್ಲೋಟ್ ವ್ಯಾಲ್ಯೂ ಎಷ್ಟು ತೊಗೊಳುತ್ತೆ ಅಂತಂದರೆ 4 ಬೈಟ್ಸ್. ಡಬಲ್ ವ್ಯಾಲ್ಯೂ ಎಷ್ಟು ತೊಗೊಳುತ್ತೆ ಅಂದರೆ 8 ಬೈಟ್ಸ್. ಕ್ಯಾರೆಕ್ಟರ್ ವ್ಯಾಲ್ಯೂ ಎಷ್ಟು ತೊಗೊಳುತ್ತೆ ಅಂತಂದರೆ 1 ಬೈಟ್. ರೈಟ್. ಸೊ ದೀಸ್ ಆರ್ ದ memory in bytes which these keyword will occupy in the memory locations, right? So this is how the keywords are categorized, right? Now we will see one by one, that is integer, floating point, double and character. First one is integer and the keyword is used is int, right? So as I was saying, it is a keyword. Int is a keyword used to indicate the integer number, right? ಸೊ ಇಂಟ್ ಅಂತ ನಾವು ಎದಕ್ಕೆ ಯೂಸ್ ಮಾಡ್ತೀವಿ? ಇಂಟಿಜರ್ ನಂಬರ್ಸ್ನ ನಾವು ಇಂಡಿಕೇಟ್ ಮಾಡೋದಕ್ಕೆ ವಿ ವಿಲ್ ಯೂಸ್ ದ ಇಂಟ್ ಕೀವರ್ಡ್. ನೆಕ್ಸ್ಟ್, ಎನಿ ಇಂಟಿಜರ್ ನಂಬರ್ ಈಸ್ ಅ ಸೀಕ್ವೆನ್ಸ್ ಆಫ್ ಡಿಜಿಟ್ಸ್ ವಿತೌಟ್ ಡೆಸಿಮಲ್. ಇಲ್ಲಿ ನೋಡ್ರಿ, ವಿತೌಟ್ ಡೆಸಿಮಲ್ ಪಾಯಿಂಟ್. ಸೊ ನಾನು ಆಗಲೇ ಹೇಳಿದಂಗೆ ಇಟ್ ವಿಲ್ ಸಪೋರ್ಟ್ ಓನ್ಲಿ ಹೋಲ್ ನಂಬರ್ಸ್, ದಟ್ ಈಸ್ ಪ್ಲಸ್ ವಿತ್ ಪ್ಲಸ್ ಆರ್ ಮೈನಸ್ ಸೈನ್. ಇಟ್ ವಿಲ್ ಸಪೋರ್ಟ್ ಓನ್ಲಿ ಹೋಲ್ ನಂಬರ್, ದಟ್ ಈಸ್ 248 ಅಥವಾ 123, 278, 3000, 4000, 4056. These are whole numbers. We don't have a decimal part. Decimal part int ಅಲ್ಲಿ ಇದು ಸಪೋರ್ಟ್ ಮಾಡೋದಿಲ್ಲ, ರೈಟ್? ನೆಕ್ಸ್ಟ್ ಇಸ್ a 8-bit computer. The maximum integer that can be input is either 128 or 127, minus 128 or ಪ್ಲಸ್ 128 7. ಹಿಂಗಂದ್ರೆ ಏನಪ್ಪ ಅಂತಂದ್ರೆ ನಮ್ಮ ಕಂಪ್ಯೂಟರ್ಲಿ 8-bit ಕಂಪ್ಯೂಟರ್, 16-bit ಕಂಪ್ಯೂಟರ್, 32-bit, 64, 128 ಅಂತ ಈ ಥರ ಬಿಟ್ ವಾಯ್ಸ್ ಕಂಪ್ಯೂಟರ್ಸ್ ಇರುತ್ತೆ. ಸೊ ನಮಗೆ 8-bit ಕಂಪ್ಯೂಟ್ರಲ್ಲಿ ಇದು ಇಂಟೀಜರ್ ಎಷ್ಟು ವ್ಯಾಲ್ಯೂಸ್ವರೆಗೂ ಸಪೋರ್ಟ್ ಮಾಡುತ್ತೆ ಅಂತಂತಂದರೆ ದೀಸ್ ಆರ್ ಸೈನ್ಡ್ ಇಂಟೀಜರ್ಸ್, ದಟ್ ಈಸ್ ಮೈನಸ್ 128 ಆರ್ ಪ್ಲಸ್ 128 ವ್ಯಾಲ್ಯೂಸ್ವರೆಗೂ ಸಪೋರ್ಟ್ ಮಾಡುತ್ತೆ. ಅಥವಾ 0 to 256 ವ್ಯಾಲ್ಯೂಸ್ವರೆಗೂ ಅದು ಸಪೋರ್ಟ್ ಮಾಡುತ್ತೆ, ರೈಟ್? ದಟ್ ಮೀನ್ಸ್ 8-bit ಕಂಪ್ಯೂಟರ್ಸ್ ನಮಗೆ 0 to 256 ಆರ್ ಅನ್ಸೈನ್ಡಲ್ಲಿ ಎಷ್ಟು ಸಪೋರ್ಟ್ ಮಾಡುತ್ತೆ? ಅನ್ಸೈನ್ಡಲ್ಲಿ 0 to 256ವರೆಗೂ ಸಪೋರ್ಟ್ ಮಾಡುತ್ತೆ. ಸೈನ್ಡಲ್ಲಿ ಮೈನಸ್ 128 to ಪ್ಲಸ್ 128 ವ್ಯಾಲ್ಯೂಸ್ವರೆಗೂ ಅದು ಸಪೋರ್ಟ್ ಮಾಡುತ್ತೆ, ರೈಟ್? ನೆಕ್ಸ್ಟ್ ಸಿಮಿಲರ್ಲಿ ಇಲ್ಲಿ 16-bit ಕಂಪ್ಯೂಟರ್ಸಲ್ಲಿ 16 ಕಂಪ್ಯೂಟರಲ್ಲಿ ಎಷ್ಟು ವ್ಯಾಲ್ಯೂಸ್ವರೆಗೂ ಹ್ಯಾಂಡಲ್ ಮಾಡುತ್ತೆ ಅಂತಂತಂದರೆ ಮೈನಸ್ 32 768 ಟು ಪ್ಲಸ್ 32 767ವರೆಗೂ ಅದು ಸಪೋರ್ಟ್ ಮಾಡುತ್ತೆ, ರೈಟ್? ಸೊ ದೀಸ್ ಆರ್ ದ ವ್ಯಾಲ್ಯೂಸ್ ವಿಚ್ 8-bit ಆ್ಯಂಡ್ 16-bit ವ್ಯಾಲ್ಯೂಸ್ ವಿಲ್ ಬಿ ಸಪೋರ್ಟೆಡ್. ಸೊ 16-bit ಕಂಪ್ಯೂಟರ್ಸ್ ವಿಲ್ ಸಪೋರ್ಟ್. ಎಕ್ಸಾಂಪಲ್ ಅಂತಂದರೆ 248, 140, 142 ಅಥವಾ 27246 ಪ್ಲಸ್ 1996 ಅಥವಾ 0 ಆರ್ 32760. ಯು ಕ್ಯಾನ್ ಸಿ ಹಿಯರ್ ದ ವ್ಯಾಲ್ಯೂ ಈಸ್ ಬಿಲೋ 32767 ಓನ್ಲಿ, ಪ್ಲಸ್ 32767, ರೈಟ್? ಇದ್ರ ಒಳಗಡೆ ಯಾವ್ದು ವ್ಯಾಲ್ಯೂಸ್ ಇರುತ್ತಲ್ಲ ಇಟ್ ಕ್ಯಾನ್ ಸಪೋರ್ಟ್. ಮೋರ್ ದ್ಯಾನ್ ದಿಸ್ ಇಟ್ ವಿಲ್ ನಾಟ್ ಸಪೋರ್ಟ್, ರೈಟ್? ಸೊ ಅವಾಗ ನಾವು ಲಾಂಗ್ ಇಂಟ್ ಅಥವಾ ಇದಕ್ಕಿಂತ ಕಡಿಮೆ ಬೇಕಂತಂದ್ರೆ ಶಾರ್ಟ್ ಇಂಟ್ ಅಂತ ನಾವು ತಗೋಬಹುದು. ಇಂಟೀಜರಲ್ಲಿ ವಿ ವಿಲ್ ಹ್ಯಾವ್ ಡಿಫ್ರೆಂಟ್ ಸಬ್ ಕ್ಯಾಟಗರೀಸ್ ಆಲ್ಸೋ. ಅನ್ಸೈನ್ಡ್ ಇಂಟ್, ಸೈನ್ಡ್ ಇಂಟ್ ಅಥವಾ ಲಾಂಗ್ ಇಂಟ್, ಶಾರ್ಟ್ ಇಂಟ್ ಅಂತ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಟ್ ವ್ಯಾಲ್ಯೂಸ್ ಆಲ್ಸೋ ಕಮ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಡೇಟಾ ಟೈಪ್. ಸೊ ನಾವು ಈ ಥರ ಇಂಟೀಜರ್ ಡೇಟಾ ಟೈಪ್ಸ್ನ ಯೂಸ್ ಮಾಡ್ಕೋಬಹುದು, ರೈಟ್? ಇದು ಹೆಂಗೆ ಡಿಕ್ಲೇರ್ ಮಾಡ್ತಾರಪ್ಪ ಅಂತಂದ್ರೆ ಇಂಟ್, ನಾವು ಇದನ್ನ ಆಲ್ರೆಡಿ ನೋಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಇಂಟ್ ಅಂತ ಬರೀತಾರೆ, ರೈಟ್? ಇಂಟ್ ಅಂತ ಬರೆದು ಅದ್ರ ಮುಂದೆ ಯಾವುದಾದ್ರೊಂದು ವೇರಿಯೇಬಲ್ ಬರೀತಾರೆ. ಫಾರ್ ಎಕ್ಸಾಂಪಲ್ ಐ ವಿಲ್ ರೈಟ್ ಇಟ್ ಆ್ಯಸ್ ಅ ವೇರಿಯೇಬಲ್. ಸೊ ಈ ವೇರಿಯೇಬಲ್ನ ಎಷ್ಟು ಮೆಮರಿ ತಗೊಳುತ್ತೆ ಅಂತಂತಂದರೆ ಇಟ್ ವಿಲ್ ಸಪೋರ್ಟ್ ಅಪ್ ಟು ಮೈನಸ್ 128 ಆರ್ ಪ್ಲಸ್ 127 ಇನ್ ಕೇಸ್ ಆಫ್ 8 bits ಆರ್ 32 ಮೈನಸ್ 32 768 ಟು 32 768. ಆದರೆ ಇದ್ರದ್ದು ಎಕ್ಸಾಕ್ಟ್ ಮೆಮರಿ ಎಷ್ಟು ಕನ್ಸ್ಯೂಮ್ ಮಾಡುತ್ತೆ ಅಂತಂದರೆ ಓನ್ಲಿ 2 bytes, right? It will consume only 2 bytes, but it will support up to these values in case of 8 bits, in case of 16-bit, right? So this is the bytes that memory it is consuming. So it is A, and this value will be holding only integer value.
ರೈಟ್. ಬರೀ ಇದು ಇಂಟೀಜರ್ ವ್ಯಾಲ್ಯೂ ಅಷ್ಟೇ ತಗೊಳುತ್ತೆ, ರೈಟ್. ನಾವು ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಡೇಟಾ ಟೈಪ್, ದಟ್ ಈಸ್ ಫ್ಲೋಟ್. ಫ್ಲೋಟ್ ಅಂದರೆ ಏನಪ್ಪ ಅಂತಂದ್ರೆ ಅಪೋಸಿಟ್ ಅಥವಾ ಅದು ನಮ್ಗೆ ಇದ್ರೊಳಗೆ ಇಂಟೀಜರಲ್ಲಿ ಏನಿರುತ್ತೆ, ಇಟ್ ವಿಲ್ ನಾಟ್ ಸಪೋರ್ಟ್ ದ ಡೆಸಿಮಲ್ ನಂಬರ್ಸ್, ಬಟ್ ಟು ಸಪೋರ್ಟ್ ನಮಗೊಂದಿಷ್ಟು ಡೆಸಿಮಲ್ ನಂಬರ್ ಸಪೋರ್ಟ್ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ನಾವು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗೈತಿ, ಅಥವಾ ನಾವು ಟೆಂಪ್ರೇಚರ್ ಕ್ಯಾಲ್ಕುಲೇಟ್ ಮಾಡಬೇಕಾಗೈತಿ, ಅಥವಾ ನಮ್ಮದು ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗೈತಿ. ಸೊ ಅಂಥ ಕೇಸಲ್ಲಿ ಏನಾಗುತ್ತೆ, ಡೆಸಿಮಲ್ ನಂಬರ್ಸ್ದು ಅವಶ್ಯಕತೆ ಜಾಸ್ತಿ ಇರುತ್ತೆ. ದಟ್ ಮೀನ್ಸ್ ವಿ ನೀಡ್ ಟು ಹ್ಯಾವ್ ಡೆಸಿಮಲ್ ನಂಬರ್ಸ್. ಸೊ ಅವಾಗ ನಾವು ಏನು ಯೂಸ್ ಮಾಡಬೇಕಾಗುತ್ತೆ, ವಿ ನೀಡ್ ಟು ಯೂಸ್ ದ ಡಿಫ್ರೆಂಟ್ ಡೇಟಾ ಟೈಪ್, ದಟ್ ಈಸ್ ಅ ಫ್ಲೋಟ್, ರೈಟ್. ಫ್ಲೋಟ್ ಅಂತಂದ್ರೆ ಫ್ಲೋಟ್ ಈಸ್ ಅ ಕೀವರ್ಡ್ ಟು ಇಂಡಿಕೇಟ್ ದ ಫ್ಲೋಟಿಂಗ್ ಪಾಯಿಂಟ್ ನಂಬರ್. ಸೊ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ಅಂತಂದ್ರೆ ದೋಸ್ ಆರ್ ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಮೀನ್ಸ್ ವಿಚ್ ವಿಲ್ ಬಿ ಹ್ಯಾವಿಂಗ್ ಡೆಸಿಮಲ್ ಪಾರ್ಟ್. ಡೆಸಿಮಲ್ ಪಾರ್ಟ್ ಅಂತಂದರೆ 23.36 ಅಂತ ಇದೆಯಲ್ಲ, ಸೊ ದಿಸ್ ಪಾರ್ಟ್ ವಿ ವಿಲ್ ಕಾಲ್ ಇಟ್ ಎಸ್ ಅ ಡೆಸಿಮಲ್ ಪಾರ್ಟ್. Decimal point and the fraction part, right? So they are also called as floating point numbers, and these numbers may be expressed in scientific notations or normal decimal notations, right? Next, the example is 263.238 or 2.6328 exponential plus 02 or 0.026323 exponent of 04 or 26323.802. So these are the valid floating point numbers. ಇವೆಲ್ಲ ನಮ್ಮದು valid floating point numbers which float data type will support. ಅಂದರೆ ಈ ವ್ಯಾಲ್ಯೂಸ್ನ ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಅಷ್ಟೇ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಆಮೇಲೆ ಇದನ್ನ ಹೆಂಗೆ ಡಿಕ್ಲೇರ್ ಮಾಡ್ತಾರೆ ಅಂತಂದರೆ ಯೂಸಿಂಗ್ ದ ಫ್ಲೋಟ್ ಕೀವರ್ಡ್. ಸೊ ಫ್ಲೋಟ್ ಅಂತ ಕೀವರ್ಡ್ ಯೂಸ್ ಮಾಡ್ತೀವಲ್ಲ, ಸೊ ದಟ್ ಈಸ್ ಯೂಸ್ಡ್ ಫಾರ್ ರಿಪ್ರೆಸೆಂಟಿಂಗ್ ದ ಫ್ಲೋಟ್ ನಂಬರ್ಸ್. ಸೊ ಫ್ಲೋಟ್ ಅಂತ ಬರಿತೀವಿ. ಸೊ ಅದ್ರನ್ನು ನಾವು ಯಾವುದಾದ್ರೂ ವೇರಿಯೇಬಲ್ ತೊಗೊಂಡು, ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಇಟ್ ಸಿ. ಸೊ ಇದೆಷ್ಟು ಮೆಮರಿ ಕನ್ಸ್ಯೂಮ್ ಮಾಡತ್ತೆ ಅಂತಂತಂದರೆ ಇಟ್ ವಿಲ್ ಕನ್ಸ್ಯೂಮ್ 4 bytes ಫ್ರಮ್ ಯುವರ್ ಕಂಪ್ಯೂಟರ್, ರೈಟ್. ಆಮೇಲೆ ಎಷ್ಟು ವ್ಯಾಲ್ಯೂವರೆಗೂ ಸಪೋರ್ಟ್ ಮಾಡುತ್ತೆ ಅಂತಂದರೆ ಇಟ್ ವಿಲ್ ಸಪೋರ್ಟ್ ಅಪ್ ಟು +32767, right? That is the maximum value that floating point value can support, right, with decimal point, right? So next is character. Character means the string character or single character, ಯಾವುದಾದ್ರೂ ಆಗಿರ್ಬೋದು. You can take anything so that it can support. So ಇದರಲ್ಲಿ ಕ್ಯಾರ್ ಅನ್ನೋದು ನಾವು ಯೂಸ್ ಮಾಡ್ತೀವಿ ಕೀವರ್ಡ್ ಟು ಇಂಡಿಕೇಟ್ ದ ಕ್ಯಾರೆಕ್ಟರ್ ಟೈಪ್ ಡೇಟಾ ಟೈಪ್. So the data may be character constant or a string constant. Character constant means it may be a single character or a string character. Then the character constant can be defined as any single character enclosed within a pair of apostrophe or double quotes for string character, right? So ಇಲ್ಲಿ ನಾವು ಇನ್ನು ಆಲ್ರೆಡಿ ನಾವು ಸಿಂಗಲ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಲ್ಲಿ ನೋಡಿದ್ವಿ. ಸೊ ದೀಸ್ ಆರ್ apostrophe and these are single characters. ಇಲ್ಲಿ ನೋಡ್ರಿ ಸಿಂಗಲ್ ಕ್ಯಾರೆಕ್ಟರ್ಸ್ ನಾವು ಬರ್ಕೊಂಡಿದ್ವಿ. ಸೊ ದೀಸ್ ಆರ್ ಕಾಲ್ಡ್ ಸಿಂಗಲ್ ಕ್ಯಾರೆಕ್ಟರ್ಸ್. ಅದೇ ನಮಗೆ ಸ್ಟ್ರಿಂಗ್ ಕ್ಯಾರೆಕ್ಟರ್ ಬೇಕಂತಂತಂದ್ರೆ ವಿ ನೀಡ್ ಟು ಹ್ಯಾವ್ ಡಬಲ್ ಕೋಟ್ಸ್. ಇನ್ಸೈಡ್ ದಟ್ ವಿ ನೀಡ್ ಟು ರೈಟ್ ದ ಸ್ಟ್ರಿಂಗ್ ಲೈಕ್ this. So this is one type of string. So you need to open with the double quotes and close with the double quotes, and this is called your string character. String constant ಅಂತ ಕರಿತೀವಲ್ಲ, ಸೊ ಅದು ನಿಮ್ಮದು ಇಲ್ಲಿ ಬರುತ್ತೆ. ಸೊ ಯು ಕ್ಯಾನ್ ರಿಪ್ರೆಸೆಂಟ್ ಎನಿ ಸಿಂಗಲ್ ಕ್ಯಾರೆಕ್ಟರ್ ಆರ್ ಸ್ಟ್ರಿಂಗ್ ಕ್ಯಾರೆಕ್ಟರ್ ಯೂಸಿಂಗ್ ದ ಕ್ಯಾರ್ ಆಪರೇಟರ್, ಕ್ಯಾರ್ ಕೀವರ್ಡ್, ರೈಟ್. ಸೊ ಅದು ಹೆಂಗೆ ಬರಿತೀವಪ್ಪ ಅಂತಂದ್ರೆ, ಅಂದರೆ ಹೆಂಗೆ ಡಿಕ್ಲೇರ್ ಮಾಡ್ಕೊತೀವಿ ಅಂತಂದ್ರೆ, ಸೊ ಫಸ್ಟ್ ನಾವು ಅದನ್ನ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ಕ್ಯಾರ್ ಅಂತ ನಾವು ವೇರಿಯೇಬಲ್ನ ತೊಗೊತೀವಿ. ಸೊ ದಿಸ್ ಈಸ್ ಯುವರ್ ಕ್ಯಾರ್ ಕೀವರ್ಡ್ ಯೂಸ್ ಮಾಡಿ ಅದ್ರ ಮುಂದೆ ನಾವು ಯಾವುದಾದ್ರೂ ಒಂದು ವೇರಿಯೇಬಲ್ ಯೂಸ್ ಮಾಡ್ತೀವಿ. ದಟ್ ಈಸ್ ಐ ವಿಲ್ ಯೂಸ್ ದ ವೇರಿಯೇಬಲ್ ಕಾಲ್ಡ್ ನೇಮ್. ಸೊ ನೇಮ್ ಅನ್ನೋದೊಂದು ಒಂದು ವೇರಿಯೇಬಲ್. ಸೊ ವೇರಿಯೇಬಲ್ ಒಳಗಡೆ ನಾವು ಏನಾದರೂ ಸ್ಟೋರ್ ಮಾಡ್ಬೋದು. ದಟ್ ಈಸ್ ವಿ ಕ್ಯಾನ್ ಸ್ಟೋರ್ ದ ನೇಮ್, ರೈಟ್. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಸ್ಟೋರ್, ರೈಟ್. ಸೊ ಕ್ಯಾರ್ ಎಷ್ಟು ಮೆಮರಿ ಕನ್ಸ್ಯೂಮ್ ಮಾಡುತ್ತೆ ಅಂತಂದರೆ ಇಟ್ ವಿಲ್ ಕನ್ಸ್ಯೂಮ್ ಓನ್ಲಿ 1 byte ಆಫ್ ಡೇಟಾ. ಸೊ ನಿಮ್ಮದು ಮೆಮರಿ, ನಿಮ್ಮ ಕಂಪ್ಯೂಟರ್ ಮೆಮರಿಯಿಂದ ಇಟ್ ವಿಲ್ ಕನ್ಸ್ಯೂಮ್ ಓನ್ಲಿ 1 byte ಆಫ್ ಮೆಮರಿ ಟು ಸ್ಟೋರ್ single character or a string character within your computer, right?
So this is how char data type can be defined, and these are the examples, right? So next and last one is double. Double ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಫ್ಲೋಟ್ ವ್ಯಾಲ್ಯೂ ಏನು ಮಾಡ್ತೀವಿ ಅಂತಂದರೆ ಇಟ್ ವಿಲ್ ಸಪೋರ್ಟ್ ಅಪ್ ಟು 3 to 7 6s ಅಂದರೆ 767. ಬಟ್ ನಮಗೆ ಒಂದಿಷ್ಟು ಸೈಂಟಿಫಿಕ್ ವ್ಯಾಲ್ಯೂ ಭಾಳ ದೊಡ್ಡದು ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇಟ್ ಮೇ ಕನ್ಸ್ಯೂಮ್ ಮೋರ್ ಮೆಮರಿ, ಅಥವಾ ಮೋರ್ ಬಿಟ್ಸ್ ವಿಲ್ ಬಿ, ಅಥವಾ ಮೋರ್ ಡಿಜಿಟ್ಸ್ ವಿಲ್ ಕಮ್. ಸೊ ಇನ್ ದ್ಯಾಟ್ ಕೇಸ್ we need to use the double case. It is type of float values only. For example, keyword is a double is a keyword used to indicate double precision of floating point numbers. You know, double is nothing but a float, but it doubles the value. Andre double precision. Ent antandre 16 agutte, right? That means it will support up to 16 digit values, right? So the precision is associated with the accuracy of the data. And ಎಷ್ಟು accurate data ಅಂತ ನಾವು ಚೆಕ್ ಮಾಡ್ಬೇಕಂತಂದ್ರೆ you can use the double data. ಅಂದ್ರೆ ನಾವು ಆ್ಯಕ್ಚುಲಿ accurate data ನಾವು ಪ್ರೊವೈಡ್ ಮಾಡಬೇಕು ಡೇಟಾ ಅಂತಂತಂದರೆ, ಸೊ ಅಂಥ ಕೇಸಲ್ಲಿ ನಾವು ಡಬಲ್ ಕೀವರ್ಡ್ನ ನಾವು ಯೂಸ್ ಮಾಡ್ಕೋಬೋದು, ರೈಟ್? ದ ಫ್ಲೋಟ್ ಯೂಶಲಿ ಸ್ಟೋರ್ಸ್ ದ ಮ್ಯಾಕ್ಸಿಮಮ್ ಆಫ್ 6 digits ಆಫ್ಟರ್ ದ ಡೆಸಿಮಲ್ ಪಾಯಿಂಟ್. ಅಂದರೆ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ಇಟ್ ಕ್ಯಾನ್ ಸಪೋರ್ಟ್ ಅಪ್ ಟು ಓನ್ಲಿ 6 digits. ಬಟ್ ಅದೇ ನಮಗೆ ಇಲ್ಲೇನಾಗುತ್ತೆ ಡಬಲಲ್ಲಿ it will support up to 16 different digits. You can count here. So here take it as a 4, note 4, and again 4 and 4. So 1, 4, 8, 12 and 16. So total 16 significant digits after the decimal point. So this is your decimal point, and these are the fractional parts. So these are called 16 significant digits. So these will be supported by the double, right? So this is not 6, this is actually 8, right? It will support, float will support up to 8 digits. So if you give this number to the float, it will support up to this number only, and these numbers, these digits will be not taken into consideration in case of float. But in case of double, it will support up to 16 significant digits, right? So this is all about the double. So these are the 4 different data types. So hope you understood about these data types, and I have explained all these with an example. So here you have to read, or you need to take care of these data types using some of the books, that is PB Kotur, Computer Fundamentals, Computer Concepts and C Programming, or Programming in ANSYS by E. Balaguruswamy. For more reference, ಅಂದರೆ ನಿಮ್ಗೆ ಇದರಲ್ಲಿ ಕಡಿಮೆ ಎಕ್ಸಾಂಪಲ್ಸ್ ಅನಿಸ್ತು ಅಂತಂದರೆ ಯು ಕ್ಯಾನ್ ಫ್ರೀ ಟು ಗೋ ಟು ದೀಸ್ ಎನಿ ಆಫ್ ದ ಬುಕ್ಸ್ ಫಾರ್ ಎನಿ ರೆಫರೆನ್ಸ್, ರೈಟ್? ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಟುಡೇ. ವಿ ವಿಲ್ meet you in the next session. Until, be safe in home, take care of yourself, learn digitally. Thank you so much for watching. Thank you.